ಮೇನ್ ರೋಡಿಂದ ಅಲ್ಲಿ ಮಂಚಂಬೆಲೆ ಕೆರೆ ಕಾಣಿಸುತ್ತೆ. ಅದ್ ಕಡೆ ಲೆಫ್ಟಲ್ಲಿ ನಿಮ್ಗೆ ಆರು ಬಂಡೆ ಆರ್ಚ್ ಕಾಣಿಸುತ್ತೆ. ಸ್ಟ್ರೈಟ್ ಬಂದರೆ ಇಲ್ಲೊಂದು ಸರ್ಕಲ್ ಇರುತ್ತೆ, ಆಂಜನೇಯ ದೇವಸ್ಥಾನ ಕಾಣಿಸುತ್ತೆ. ಸರ್ಕಲಲ್ಲಿ ಲೆಫ್ಟ್ ತೊಗೊಬೇಕು. ನಿಮ್ಗೆ ಲೆಫ್ಟ್ ತೊಗೊಂಡು ಸ್ಟ್ರೈಟ್ ನೋಡಿ, ಅಲ್ಲಿಂದ ಸ್ಟ್ರೈಟ್ ಒಂದೇ ರೋಡ್ ಬಂದರೆ ನಿಮಗೆ ಮೇಲೆ ರೈಟಿಗೆ ಗುಂದುಪ್ನಳ್ಳಿಗೆ ಹೋಗ್ಬೋದು. ಸ್ಟ್ರೈಟ್ ಬಂದರೆ ಆರು ಬಂಡೆ ಬೆಟ್ಟದ ಮೇಲೆ ಹೋಗ್ತೀವಿ. ನಮಸ್ಕಾರ ಚಿಕ್ಕಬಳ್ಳಾಪುರ. ಇವತ್ತು ಸೀಕ್ರೆಟ್ ಪ್ಲೇಸ್ಗೆ ಹೋಗ್ತಿದ್ದೀವಿ. ನಾನು ಇವನೊಬ್ಬ ಅವನೊಬ್ಬ ಅಷ್ಟೇ, 3 ಜನ ಬರ್ತಿರೋದು. ಇನ್ನೊಬ್ಬ ಇದ್ದಾನೆ, 4 ಜನ ಇದ್ದೀವಿ ಅಷ್ಟೇ. ಎಲ್ಲೆಲ್ಲೋ ಬಂಡೆ ಮೇಲೆ ಎಲ್ಲ ಕರ್ಕೊಂಬರ್ತಾ ಇದ್ದಾರೆ ಅವರು. ಇಲ್ಲೇನೋ ಸೀಕ್ರೆಟ್ ಪ್ಲೇಸ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಿದ್ದೀವಿ ಇಲ್ಲಿಗೆ. ಎಲ್ಲಿದೋ ಗೊತ್ತಿಲ್ಲ. ಆ ಸೀಕ್ರೆಟ್ ಪ್ಲೇಸ್ ಏನಂದರೆ ಆಂಜನೇಯಂದು ಹೆಜ್ಜೆ ಇದಂತೆ, ಅದು ಕುಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ. ನಾನು ಫಸ್ಟ್ ಟೈಮ್ ಬಂಡೆ ಮೇಲೆ ಬರ್ತಾಯಿರೋದು ಅಷ್ಟೇ. ಯಾರ್ಯಾರೋ ಏನೇನೋ ಅನ್ಕೊತಾರೆ ಅಂತ ನಾವು ವಿಡಿಯೋ ವ್ಲಾಗಿಂಗ್ ಮಾಡೋದು ಸ್ಟಾಪ್ ಮಾಡಬಾರ್ದು. ನೋಡಿ ಇವನು ನಮ್ಮನ್ನೆಲ್ಲ ನಮ್ಮ ಪೂಜಾರಿ. ಇಲ್ಲಿಂದ ಬೇಕಾದ್ರೆ ನಂದಿ ಬೆಟ್ಟ ಕಾಣಿಸುತ್ತೆ, ಇರಿ ತೋರಿಸ್ತೀನಿ. ಒಂದು ನಿಮಿಷ, ವ್ಯೂ ಕಾಣಿಸಿಲ್ಲ ನೋಡಿ. ಇದು ಮಂಚಂಬೆಲೆ ಕೆರೆ. ಇದು 3 ಬೆಟ್ಟ ಕಾಣಿಸಿದೆಯಲ್ಲ, ಇದು ನಂದಿ ಬೆಟ್ಟ. ನೋಡಿ ಝೂಮ್ ಆಗ್ತಾಯಿದೆ ನಂದು. ಇದು ನೋಡಿ ಬೇರೆ ಬೇರೆ ಬೆಟ್ಟ. ಇದು ನಂಗೆ ಗೊತ್ತಿಲ್ಲ ಯಾವುದಂತ. ನಮ್ಮೂರು ವ್ಯೂ ತೋರಿಸ್ತೀನಿ ನಮ್ಮ ಬೆಟ್ಟದಿಂದ. ಅಯ್ಯೋಪ್ಪ, ಫಸ್ಟ್ ಟೈಮ್ ಗೈಸ್ ಬರ್ತಾಯಿರೋದು ಇಲ್ಲಿ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಏನು ಮಾಡೋಕ್ಕಾಗಲ್ಲ. ವಿಡಿಯೋ ಮಾಡ್ಕೋಬೇಕಂದ್ರೆ ಬರಲೇಬೇಕು. ಗೈಸ್ ಇವಾಗ ಕಾಣಿಸ್ತಾ ಇದೆ ನೋಡಿ ಆಂಜನೇಯಂದು ಹೆಜ್ಜೆ. ಇದು ಫಸ್ಟ್ ಬೆಳ್ಳು ಇದು. ಆಮೇಲೆ ಇಲ್ಲಿ ಬಂದಿದೆ ಇಲ್ಲೊಂದು ಬೆಳ್ಳು ಹಿಂಗೆ ಬಂದಿದೆ ನೋಡಿ ಆಂಜನೇಯಂದು. ಇಲ್ಲಿ ನೋಡಿ ಬನ್ನಿ. ಇದು ಇಲ್ಲೇ ನಮ್ಮ ದೇವ್ರು ಹುಟ್ಟಿದ್ದು. ನಮ್ಮೂರಲ್ಲಿ ಸಪ್ಲಮ್ ಅಂತಿದೆ, ಅದು ದೇವ್ರು ಇಲ್ಲೇ ಹುಟ್ಟಿದ್ದು ಅಂತ ಎಲ್ಲರೂ ಹೇಳ್ತಾರೆ. ಮತ್ತು ಇದು ನೋಡಿ ಚಿಕ್ಕಬಳ್ಳಾಪುರ. ಇದು ಗೈಸ್ ಇಲ್ಲಿ ಹೆಜ್ಜೆ ನೋಡ್ಬೋದು. ಹಿಂಗಿಟ್ಟು ಆಂಜನೇಯನ ದೇವರು ಹಿಂಗಿಟ್ಟಿರೋದು. ಇದು ಬರೀ ಮಣ್ಕಾಲು ಮಾತ್ರ. ಅಲ್ಲಿ ಒಂದು ನಿಮಿಷ ತೋರಿಸ್ತೀನಿ. ನಾವು ಫೋಟೋ ಶೂಟ್ ಮಾಡಿದ್ವಲ್ಲ, ಇಲ್ಲಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಬಂಡೆ ಎಲ್ಲ ಊರಾಗಿದೆ. ಅಲ್ಲಿ ಎಲ್ಲೋ ಇಟ್ಟಿರೋದು ಬರೀ ಜಸ್ಟು ಒಂದೇ ಒಂದು ಇಲ್ಲಿಗೆ ಅಷ್ಟು ಡಿಸ್ಟೆನ್ಸ್ ಇದೆ ಗೈಸ್. ಅಲ್ಲಿತ್ತು ಮಾರ್ಕು, ಬಟ್ ಹೊಡೆದಾಕಿದ್ದಾರೆ ಇವಾಗ. ಅದು ಹೆಜ್ಜೆ ಮಾತ್ರ ಅಲ್ಲಿದೆ. ಅದು ಹೆಜ್ಜೆ ಇಲ್ಲಿ ಇಟ್ಟಿರೋದು ಹೊಡೆದಾಕಿದ್ದಾರೆ. ಎಲ್ಲ ಕಾಣಿಸ್ತಿದೆ. ಇನ್ನು ಹತ್ತು ಕಡೆಗೆ ಹೋದರೆ ವಾಪಸ್ ಅಂದರೆ ಅದು ಇದು ಏರಿಯಾ ಎಲ್ಲ ಫುಲ್ಲು ಕವರ್ ಆಗುತ್ತೆ. ಇಲ್ಲಿ ನಮ್ಮ ಬೆಟ್ಟ ಹತ್ರ ಬಂದರೆ ಫುಲ್ ಏರಿಯಾ ಎಲ್ಲ ಕವರ್ ಆಗುತ್ತೆ ಚಿಕ್ಕಬಳ್ಳಾಪುರ. ಮತ್ತು ನಮ್ಮೂರು ಕೆರೆ ಅದಿದೆ ಅಲ್ವಾ, ನಮ್ಮೂರು ಕೆರೆ. ಇದು ಮಂಚಂಬೆಲೆ ಕೆರೆ. ಅದು ನೋಡಿ, ಅದು ಸಾಯಿಬಾಬಾ ದೇವಸ್ಥಾನ ಫೇಮಸ್ ಇಲ್ಲೆಲ್ಲ. ಆರು ಬಂಡೆ ಹತ್ರ ಎಲ್ಲ ಕಡೆ ಫೇಮಸ್ ಇದು. ನಿಮ್ಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳಾ? ನಮ್ಗೆ ಈಶಾ ಫೌಂಡೇಶನ್ನು ಕಾಣಿಸುತ್ತೆ ನೋಡಿ. ಇಲ್ಲಿ ಕಾಣಿಸಿದೆ ನೋಡಿ, ಅದೇ ಈಶಾ ಫೌಂಡೇಶನ್ನು. ಅದು ನೋಡಿ ನಮ್ಮೂರ ಹತ್ರನೇ ಇರೋದು. ಇಲ್ಲಿದೆ ನೋಡಿ, ಸ್ಟ್ರೈಟ್ ಹಿಂಗೆ ಹೋದರೆ ಇಲ್ಲೇ ಕಾಣಿಸುತ್ತೆ ನೋಡಿ. ಅದು ಬೆಟ್ಟ ಹಿಂದೆಗಡೆನೇ ಈಶಾ ಫೌಂಡೇಶನ್. ಪಿಳ್ಳುಗಳನ್ನ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಗೈಸ್. ನಂಗೆ ಎಂತೋ ಸಮಸ್ಯೆ ಬಂದಿದೆ, ಅರ್ಥವೇ ಆಗ್ತಿಲ್ವೇ ಇಬ್ಬರು ಪಿಳ್ಳುಗಳು. ಪಾಪ ಅಷ್ಟಾದರೂ ಸಪೋರ್ಟ್ ಮಾಡ್ತಾಯಿದ್ದಾರಲ್ಲ, ನಾವು ಮೆಚ್ಕೊಬೇಕು ಗೈಸ್. ಅಷ್ಟಾದರೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇನ್ನು ಊರಲ್ಲೆಲ್ಲ ನಮ್ಮೂರಲ್ಲಿ ಇದ್ದಾರೆ ಹುಡುಗರು, ಇನ್ನೆಲ್ಲ ವೇಸ್ಟ್ ನನ್ನ ಮಕ್ಕಳೆಲ್ಲ ಇರೋದು ನೋಡಿ. ಇವರಾದರೂ ಹೆಲ್ಪ್ ಮಾಡ್ತಾಯಿದ್ದಾರೆ. ನಮ್ಮ ಕ್ಯಾಮ್ರಾಮನ್ನು ಹೆಲ್ಪ್ ಮಾಡ್ತಾಯಿದ್ದಾನೆ. ನಮ್ಮ ಕ್ಯಾಮ್ರಾಮನ್ ತೋರಿಸ್ತೀನಿ ರೀ. ಐಡಿಯಾಸ್ ಎಲ್ಲ ಹೇಳ್ಕೊಡ್ತಾನೆ. ಇದು ಆಂಜನೇಯನ ಹೆಜ್ಜೆ ಕೂಡ ಇರೋದೆಲ್ಲ ಇವನೇ ಹೇಳಿದ್ದು ನನಗೆ. ಇಲ್ಲೆಲ್ಲ ದೇವ್ರು ಹುಟ್ಟಿರೋದೆಲ್ಲ ನಮ್ಮ ಬಂಡೆ ಮೇಲಿದೆ ಅಂತ ಇವನೇ ಹೇಳಿದ್ದು ನಮ್ಮ ಕ್ಯಾಮ್ರಾಮನ್ನು. ಇಲ್ಲ ಯಾರು ಏನು ಬಂಡೆ ಮೇಲೆ ಯಾರೂ ಬರೋದೇ ಇಲ್ಲ, ಎಲ್ಲ ದೊಡ್ಡವರು ಹೇಳಿರೋದಷ್ಟೇ. ಅವಾಗ ಹಿಂಗಿತ್ತು ಅಂತ. ಇವಾಗ ದೇವ್ರಿತ್ತು ಅಂತಲೂ ಎಲ್ಲರೂ ಹೇಳಿರೋದು. ಕೃಷ್ಣ ಇದ್ದ, ಮತ್ತು ರಿಯಲ್ ಆಗಿ ಏನು ನೋಡಿಲ್ಲ. ಇದು ಅಷ್ಟೇ, ಜಸ್ಟ್ ನಂಬಿಕೆ ಅಷ್ಟೇ ಇದೆ ನಮಗೆ ಅಷ್ಟೇ, ನಂಬಿಕೆ ಅಷ್ಟೇ. ಇದು ಫೋನ್ ಪೌಚ್ ಇದೆ ನೋಡಿ, ಇದು 550 ರೂಪಾಯಿ. ಏನಿದೆ ಇದರಲ್ಲಿ? ಏನಿದೆ ಗೈಸ್ ಇದರಲ್ಲಿ? ಏನೂ ಇಲ್ಲ. 550 ರೂಪಾಯಿ ಇದು ಪೌಚ್. ಇನ್ನು ಎಷ್ಟು ಇನ್ವೆಸ್ಟ್ ಮಾಡಬೇಕು? ಮೈಕು,
ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ. ಇವಾಗ ರೊಟೇಟಿಂಗ್ ಕ್ಯಾಮ್ರಾ ಮೇಲೆ ಇನ್ವೆಸ್ಟ್ ಮಾಡಬೇಕು. ಇಲ್ಲಿ ನಾಯಿದೆ. ಇವತ್ತಿನ ವ್ಲಾಗ್ ಇಲ್ಲಿ ಮುಗಿಯುತ್ತೆ. ಅಲ್ಲಿವರೆಗೂ